ನಮಸ್ಕಾರ ಸ್ನೇಹಿತರೆ, ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ನಮ್ಮ ಚಾನಲ್‌ಗೆ ಸುಸ್ವಾಗತ. ಈ ಶಿಕ್ಷಕರ ನೇಮಕಾತಿ ಕುರಿತು ಸಚಿವರು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. ಆದ್ಯತೆ ಮೇರೆಗೆ ನಮಗೆ ಶಿಕ್ಷಕರ ನೇಮಕಾತಿ ಕೂಡ ಮಾಡ್ತಾರಂತೆ. ಏನ್ ಹೇಳಿದ್ದಾರೆ ಸಚಿವರು? ಮೊನ್ನೆ ಮಧು ಬಂಗಾರಪ್ಪ ಅವರು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಆ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ. ಆ ವಿಡಿಯೋ ಇಷ್ಟ ಆದ್ರೆ ಲೈಕ್‌ನ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಶಿಕ್ಷಕರ ನೇಮಕಾತಿ ಪೆಂಡಿಂಗ್ ಇದೆ. ಆದ್ಯತೆ ಮೇರೆಗೆ ಶಿಕ್ಷಕರ ನೇಮಕಾತಿಗೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಸಚಿವ ಮಧು ಬಂಗಾರಪ್ಪ ಅವರು ಅನೌನ್ಸ್‌ಮೆಂಟ್ ಕೂಡ ಮಾಡಿದ್ದಾರೆ. ಏನಾಗುತ್ತೆ ಅಂದ್ರೆ ಆದ್ಯತೆ ಮೇರೆಗೆ ಆದಷ್ಟು ಬೇಗ ಕಲಾ ಶಿಕ್ಷಕರನ್ನು ಒಳಗೊಂಡಂತೆ ಎಲ್ಲಾ ಶಿಕ್ಷಕರ ನೇಮಕಾತಿಯನ್ನು ಕೂಡ ಮಾಡೋದಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದೀವಿ ಅಂತ ಹೇಳಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವರಾದ ಮಧು ಬಂಗಾರಪ್ಪ ಅವರು ಅನೌನ್ಸ್‌ಮೆಂಟ್ ಕೂಡ ಮಾಡಿದ್ದಾರೆ. ಬೆಂಗಳೂರಲ್ಲಿ ಅವರು ವಿಧಾನಸೌಧದ ಮುಂದೆ ಮಹಾತ್ಮ ಗಾಂಧೀಜಿ ಪುತ್ಥಳಿ ಎದುರು ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ. ಒಂದು ಕ್ಯಾಲೆಂಡರ್ ಬಿಡುಗಡೆ ಸಂದರ್ಭದಲ್ಲಿ ಕೂಡ ಅವರು ಮಾತನಾಡಿದ್ದಾರೆ. ಕಲೆಗಳು ಇಂಪಾರ್ಟೆಂಟು. ಹಾಗಾಗಿ ಈ ಪರಂಪರೆ ನಾವು ಫಾಲೋ ಮಾಡಬೇಕು. ನನಗೆ ಸಾಮಾನ್ಯ ಶಿಕ್ಷಕರು, ದೈಹಿಕ ಶಿಕ್ಷಕರ ಜೊತೆ ಕಲಾ ಶಿಕ್ಷಕರು ಬೇಕಾಗಿದ್ದಾರೆ. ಆದ್ಯತೆ ಮೇರೆಗೆ ಆದಷ್ಟು ಬೇಗ ಶಿಕ್ಷಕರ ನೇಮಕಾತಿ ಮಾಡಲು ಮತ್ತು ಸಂಘಟನೆಗಳ ಬೇಡಿಕೆಯನ್ನು ಈಡೇರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಸಾಮಾನ್ಯ ಶಿಕ್ಷಕರು, ದೈಹಿಕ ಶಿಕ್ಷಕರ ಜೊತೆ ಕಲಾ ಶಿಕ್ಷಕರ ನೇಮಕಾತಿ ಕೂಡ ನಾವು ಮಾಡ್ತೀವಿ. ಆದ್ಯತೆ ಮೇರೆಗೆ ಮಾಡ್ತೀವಿ. ಅದರ ಬಗ್ಗೆ ನಾವು ಪ್ರಾಮಾಣಿಕವಾಗಿ ನಾವು ನಿಷ್ಠೆಯಿಂದ ಮಾಡ್ತಾ ಇದೀವಿ ಅಂತ ಕೂಡ ಹೇಳಿದ್ದಾರೆ. ಪ್ರತಿಭೆ ಇರುತ್ತೆ, ಮುಂದಿನ ಪೀಳಿಗೆ ಸಹಾಯ ಆಗುತ್ತೆ. ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಕೂಡ ಇರ್ತಾರೆ. ಒಟ್ಟಾರೆ ಸಚಿವರು ಆದ್ಯತೆ ಮೇರೆಗೆ ನಾವು ಮಾಡ್ತೀವಿ, ಶೀಘ್ರದಲ್ಲೇ ಕೂಡ ಮಾಡ್ತೀವಿ. ಅಂಡ್ ಸಂಘಟನೆಗಳು ಏನೆಲ್ಲ ಇದಾವೆ, ಲೈಕ್ ಸಾಕಷ್ಟು ಜನ ಬ್ಯಾಕಪ್ ಸ್ಕೋರ್ ರಿಮೂವ್ ಮಾಡೋದಾಗಿರ್ಬೋದು, ನಿಮಗೆ ಏನೆಲ್ಲ ಕ್ರಮಗಳು ಅವರೆಲ್ಲ ಬೇಡಿಕೆ ಐತೆ ಅದನ್ನ ನಾವು ಈಡೇರಿಸ್ತೀವಿ ಅಂತ ಹೇಳಿ ಆ ಸಚಿವರಾದ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ. ಈ ಹಿಂದೆ ಕೂಡ ಹೇಳ್ತಾ ಬರ್ತಾ ಇದ್ರು, ಬಟ್ ಈಗ ವಿಧಾನಸೌಧನ ಮುಂದೆನೆ ಕೂಡ ಹೇಳಿದ್ದಾರೆ. ನಿಮಗೆ ದೈಹಿಕ ಶಿಕ್ಷಕರ ನೇಮಕಾತಿ ಕೇಳ್ತಾ ಇದ್ರಿ, ಮತ್ತೆ ಕಲಾ ಶಿಕ್ಷಕರ ನೇಮಕಾತಿ ಪ್ಲಸ್ ನಿಮಗೆ ಸಾಮಾನ್ಯ ಶಿಕ್ಷಕರ ನೇಮಕಾತಿ GPSTR, HSTR, PSTR ಅದು ಬಂದ್ಬಿಟ್ಟು ನಾವು ಆದಷ್ಟು ಬೇಗನೆ ನಮಗೆ ಆದ್ಯತೆ ಮೇರೆಗೆ, ಆದ್ಯತೆ ಅಂದ್ರೆ ಇಂಪಾರ್ಟೆನ್ಸ್ ತೆಗೆದುಕೊಂಡು ನಾವು ಮಾಡ್ತೀವಿ ಅಂತ ಹೇಳಿದ್ರು. ಪ್ರಾಕ್ಟಿಕಲಿ ಬಂದ್ಬಿಟ್ಟು ನಿಮ್ಗೆ ಗೊತ್ತಿರೋ ಹಾಗೆ ಕೋರ್ಟ್ ನಿಯಮ ಇರೋ ಕಾರಣ ಅದು ಬಂದ್ಬಿಟ್ಟು ಗೊಂದಲ ಕೂಡ ಇದೆ. ಎಲ್ಲ ಬಗೆಹರಿದ್ರು ಕೂಡ ಮಾತ್ರ ನಿಮಗೆ ನೇಮಕಾತಿ ಶುರು ಆಗುತ್ತೆ. ಒಟ್ಟಾರೆ ಸಚಿವರು ಈ ರೀತಿ ಹೇಳಿರೋದು ನಿಮಗೆ ಏನು ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.